ನಮಸ್ಕಾರ. ಇವತ್ತು ಈಗ ತಾನೇ ಅಗ್ರಿ ಪ್ರಾಕ್ಟಿಕಲ್ ಪರೀಕ್ಷೆ ಬಂದಿರತಕ್ಕಂಥ ಚಿರಂತ್ ಅಂತ ಸ್ಟೂಡೆಂಟು, ಶಿರಾ ಪ್ರೆಸಿಡೆನ್ಸಿ ಕಾಲೇಜು. ಅವ್ರ ಒಪಿನಿಯನ್ ಏನಿದೆ ನೀವೇ ಕೇಳಿ. ಹೇಳಪ್ಪ, ಹೆಂಗಿದೆ ಎಕ್ಸಾಮ್? ನಾವು ಹೇಳ್ಕೊಟ್ಟಿದ್ದೆಲ್ಲ ಬಂದಿತ್ತು? ಆಲ್ಮೋಸ್ಟ್ ಎಲ್ಲ ಬಂದಿತ್ತು. ಬಟ್ ಏನಂದರೆ ಸ್ವಲ್ಪ ಒಂದು 2ರಿಂದ 3 ಕ್ವಶನ್ ಟ್ರಿಕ್ಕಿ ಕ್ವಶನ್ ಇಕ್ಕಿದ್ರು. ಹಂಗೆ ಇಕ್ಬೇಕು, ಏಕೆಂದರೆ ಯಾವತ್ತೂ ಪೇಪರ್ ಈಸಿ ಇರಬಾರ್ದು. ಯಾವುದೇ ಇದರಲ್ಲೂ ಪೇಪರ್ ಯೂನಿವರ್ಸಿಟಿಯಲ್ಲಿ ಯಾವುದೇ GK VK ಆಗಲಿ, ಹಾಸನ ಆಗಲಿ, ಮಂಡ್ಯ ಆಗಲಿ ಯಾವತ್ತೂ ಪೇಪರ್ ಈಸಿ ಇಕ್ಬಾರ್ದು. ಏಕೆಂದರೆ ಕಟ್ ಆಫ್ ಜಾಸ್ತಿ ಹೋಗುತ್ತೆ. ಫಾರ್ ಎಕ್ಸಾಂಪಲ್ 8 ಮೊನ್ನೆ ಬರೆದ್ವಿ, ಅದು ಕಟ್ ಆಫ್ ಈಸಿ ಪೇಪರು, ಬಟ್ ಕಟ್ ಆಫ್ 650 ಐತೆ. ಆ ಥರ 2ರಿಂದ 3 ಕ್ವಶನ್ ಟ್ರಿಕ್ಕಿ ಇದ್ದರೆ ಎಲ್ಲರೂ ಹುಡುಗರಿಗೂ ಸ್ವಲ್ಪ ಯಾರೋ ಒಂದು 2 ಕ್ವಶನಿಂದ 3 ಕ್ವಶನು ಯಾರಿಗೆ ಕಮ್ಮಿ ಬಂದಿರುತ್ತೋ ಅವ್ರು ಆಲ್ಮೋಸ್ಟ್ ಸಿಗುತ್ತೆ GK VK ಅಂತ ಹೇಳ್ಬೋದು. ಸರ್ ಮಾಡಿದಿರಂಗೆ ನಾನು ದೀಕ್ಷಿತ್ 47 ಅಕಾಡೆಮಿಗೆ ನಾನು ಜಾಯ್ನ್ ಆಗಿದೆ. ಅವರು ಆಲ್ಮೋಸ್ಟು ಎಲ್ಲ ಪ್ರತಿದಿನ 7:30 to 9ವರೆಗೂ ಆನ್ಲೈನ್ ಕ್ಲಾಸ್ ಮಾಡೋರು. ಎಲ್ಲ ಔಟ್ ಆಫ್ ಸಿಲೆಬಸ್ ಯಾವೂ ಬಂದಿರಲಿಲ್ಲ. ಯಾವ 1-2 ಡಿಸೀಸಸ್ ಸಿಕ್ಕಿದ್ರು ಅವು ಐಡೆಂಟಿಫೈ, ಅಂದರೆ ಈಗ ನಾವು ಅದು ಒಂದು 2 ಆಪ್ಷನ್ನು ತೆಗಿಬೇಕು. ಆ 4 ಆಪ್ಷನ್ನಾಗೆ 2 ಆಪ್ಷನ್ ತೆಗೆದು ಕರೆಕ್ಟಾಗಿ ಮಾಡಿದ್ರೆ ಆಲ್ಮೋಸ್ಟ್ ಮಾಡ್ಬೋದು. ಆಲ್ಮೋಸ್ಟ್ ಒಂದು 50ಗೆ ಒಂದು 47 to 48 ಮಾಡ್ಬೋದು. ಕ್ವಶನ್ ಈಸಿ ಇತ್ತು. ಸರ್ ಮಾಡಿದ್ರಂಗೆ ಫುಲ್ ಮಿಂಟರ್ಸ್ ಎಲ್ಲ ನಾನು ಎಫರ್ಟ್ ಹಾಕಿದ್ದೆ, ಅಷ್ಟು ಚೆನ್ನಾಗಿ ಮಾಡಿದ್ದೀನಿ. ಒಂದು 157 ಮಾಡಿದ್ದೆ ನಾನು ಮಾರ್ಕ್ ಟೆಸ್ಟ್. ಸರ್ ಮಾಡಿರೋದ್ರಲ್ಲಿ 50 ಅಷ್ಟೇ ಮಾರ್ಕ್ ಟೆಸ್ಟು. ಅದನ್ನೇ ರಿಪೀಟ್ ಮಾಡಿ ನಾನು 157 ಮಾಡಿದ್ದೆ. ಅದನ್ನೇ ರಿಪೀಟ್ ಮಾಡ್ತಾ 157 ವೆಟರ್ನರಿ ಸೀಟ್. ಥ್ಯಾಂಕ್ ಯು.